ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡೆಯೋಣ. ಗುರುಜಿ, ಈಗಾಗಲೇ ಹೇಳ್ತಾ ಇದ್ರಿ ಹೆಣ್ಣು ಎಲ್ಲವನ್ನ ಅನುಸರಿಸ್ಕೊಂಡು ಹೋಗ್ತಾಳೆ ಅಂತ. ವೇದಗಳ ಕಾಲದಿಂದ ಇವತ್ತಿನವರೆಗೆ ಹೆಣ್ಣಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಭಾರತೀಯರು ಕೊಡ್ತಾ ಬಂದಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಹೆಂಡತಿಯಾಗಿ ಸಾಕಷ್ಟು ಪಾತ್ರಗಳನ್ನು ನಿಭಾಯಿಸ್ತಾಳೆ. ಸೊ ಹೆಂಡತಿಯಾಗಿ ಒಂದು ಹೆಣ್ಣು ನಿಭಾಯಿಸುವಂತಹ ಜವಾಬ್ದಾರಿಗಳ ಬಗ್ಗೆ ಏನಂತೀರಾ? ನೋಡಿ, ಈ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣಿಗೆ ಶೋಷಣೆಗಳು ನಡೆದಿದೆ, ಹಿಂದೆ ನಡೆದಿದ್ರೂ ಸಹ ಆ ಕುಟುಂಬವನ್ನು ಒಂದು ಹಂತಕ್ಕೆ ತಗೊಂಡು ಹೋಗಲಿಕ್ಕೆ ಮುಖ್ಯ ಕಾರಣ ಆದಂಥವಳು ಹೆಣ್ಣೆ. ಯಾಕೆ ಅಂತಂದರೆ ಅವಳು ದುಃಖವನ್ನು ಸಹ ತಾನು ಅರಗಿಸ್ಕೊಳ್ಬೋದು, ತನ್ನಲ್ಲಿ ತಾನೇ ಸಂತೈಸ್ಕೊಂಡು ಇಟ್ಕೊಳ್ಳುವಂಥ ಶಕ್ತಿ ಅವಳಿಗೆ ಮಾತ್ರ ಇರೋದು. ಕ್ಷಮೆಯ ಧರಿತ್ರಿ ಅಂತ ಕರಿತಕ್ಕಂಥದ್ದು. ಗಂಡ ಏನೇ ಒಂದು ಹಿಂಸೆ ಕೊಟ್ಟಿರಲಿ, ಹೊಡೆದಿರಲಿ, ಉಗಿದಿರಲಿ, ಬೈದಿರಲಿ, ಏನಾದರೂ ಮಾಡಿರಲಿ, ಆ ಸಂದರ್ಭಕ್ಕೆ ದುಃಖ ಆಗುತ್ತೆ. ಮಾರನೇ ದಿವಸ ಅದೇ ಗಂಡನನ್ನು ಮತ್ತೆ ಪ್ರೀತಿಸ್ತಾಳೆ ಅವಳು. ಇಂತಹ ಒಂದು ದೊಡ್ಡತನ ಯಾವ ದೇಶದಲ್ಲೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಈ ಮಣ್ಣಲ್ಲೇ ಅದು ನಡ್ಕೊಂಡು ಬಂದ್ಬಿಟ್ಟಿದೆ ಆ ಸಂಸ್ಕೃತಿ. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಮರೆಮಾಚ್ತಾ ಇದೆ. ಕಾರಣ ಏನಂದರೆ, ಒಂದು ವಯಸ್ಸಿನ ಇತಿಮಿತಿಗಳು ಇಲ್ಲದೆ ಈಗ ಪ್ರೇಮ ವಿವಾಹಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ತಕ್ಕಂಥದ್ದು. ಪ್ರೇಮ ಬೇಕು, ಆದರೆ ಆ ಪ್ರೇಮಕ್ಕೊಂದು ವ್ಯವಸ್ಥೆ ಅಂತ ಬೇಕು. ವ್ಯವಸ್ಥೆ ಅಂತಂದ್ರೆ ಏನು? ಅದಕ್ಕೊಂದು ಅಡ್ಮಿನಿಸ್ಟ್ರೇಷನ್ ಇಡೋದು ಅಂತಲ್ಲ. ಹೇಗೆ ಇವನಿಗೆ ಎಷ್ಟು ವಯಸ್ಸಿನ ಇತಿಮಿತಿಗಳೇನು, ಅವನು ಇವಳನ್ನು ಎಷ್ಟು ನೋಡ್ಕೊಳ್ಬಹುದು, ಆಯಿತಾ? ನಮ್ಮ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಅನುಗುಣವಾಗಿ ಒಪ್ತಾರ ಅಥವಾ ಒಪ್ತಾಳ. ಒಂದು ನಮ್ಮ ಜಾತಿ, ನಮ್ಮ ನಡೆನುಡಿಗಳು, ನಮ್ಮ ತಂದೆ ತಾಯಿಗಳು, ಇವ್ರ ಜೊತೆಯಲ್ಲಿ ಇವಳು ಹೇಗಿರ್ತಾಳೆ ಅಥವಾ ಇವನು ಹೇಗಿರ್ತಾನೆ, ಇವನ್ನೆಲ್ಲ ತಿಳಿದು ಯಾರೂ ಪ್ರೇಮ ಮಾಡೋದಿಲ್ಲ. ಪ್ರೇಮ ಮಾಡಬೇಕಾದ್ರೆ ಇವುಗಳೆಲ್ಲ ಬರೋದೇ ಇಲ್ಲ. ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗೋದು. ಯಾವತ್ತೂ ಸಮೇತ ಒಂದು ಶರ್ಟ್ ಹೊಲಿಸ್ಬೇಕಾದ್ರೆ ನಮ್ಮ ಅಳತೆಗೆ ಶರ್ಟ್ ಹೊಲಿಸ್ಕೋಬೇಕು. ಶರ್ಟ್ ಹೊಲಿಸ್ಕೊಂಡ್ಮೇಲೆ ಆ ಶರ್ಟಿನ ಅಳತೆಗೆ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೇನೆ ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಕರಿತೀವಿ, ಇವತ್ತು ಆ ಜಾಯಿಂಟ್ ಫ್ಯಾಮಿಲಿ ಎಲ್ಲಿವರೆಗೆ ಬಂದಿದೆ? ಗಂಡ ಹೆಂಡತಿ ಎಷ್ಟು ದಿವಸ ಇರ್ತಾರೋ ಅದೇ ಜಾಯಿಂಟ್ ಫ್ಯಾಮಿಲಿ. ಓಕೆ, ಈಗಿನ ಲವ್ ಮ್ಯಾರೇಜಸ್ ಅಲ್ಲಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆಗಿನ ಕುಟುಂಬ ವ್ಯವಸ್ಥೆಯಲ್ಲಿ ಯಾಕೆ ಅವರು ಅನ್ಯೋನ್ಯವಾಗಿರ್ತಾ ಇದ್ರು, ಅದೇ ಈಗಿನ ವ್ಯವಸ್ಥೆಯನ್ನ ನಾವು ನೋಡಿದಾಗ ಯಾಕೆ ಇವರು ಎಲ್ಲ ಬೇರಾಗ್ತಾರೆ? ಹೌದು, ಏನಂತ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದೆ ನೋಡಿ, ಹೆಣ್ಣಿಗೆ ಹೆಚ್ಚು ಸ್ವಾತಂತ್ರ್ಯ ಇರಲಿಲ್ಲ. ಹಿರಿಯರನ್ನು ಒಪ್ಕೊಂಡು ಬಂದಿದ್ದು ಹುಡುಗನಿಗೆ ಮದುವೆ ಆಗಬೇಕಿತ್ತು, ಅದು ತಪ್ಪು. ಯಾಕೆಂದರೆ ಇವಳಿಗೂ ಒಂದು ಭಾವನೆ ಅನ್ನೋದಿರುತ್ತೆ. ಯಾವನೋ ಒಬ್ಬ 40 ವರ್ಷದವನು ತಗೊಬಂದ್ಬಿಟ್ಟು 18 ವರ್ಷದವಳು ಹುಡುಗಿ ಕಟ್ತಾ ಇದ್ರು. ಆದರೂ ಅವನ ಜೊತೆಗೆ ಇವಳು ಹೋಗ್ತಿರ್ಲಿ. ಯಾಕೆಂದರೆ ಧರ್ಮದ ತಳಹದಿನಲ್ಲಿ ತಾನು ಎಲ್ಲವನ್ನು ನುಂಗಿಕೊಳ್ತಿದ್ಲು, ಭಾವನೆಗಳನ್ನು ನುಂಗಿಕೊಳ್ತಿದ್ಲು. ಆದರೆ ಇವತ್ತಿನ ದಿನಕ್ಕೆ ಅದನ್ನು ಹೊರಗೆ ತಂದಿದ್ದೀವಿ. ಅಷ್ಟೆಲ್ಲ ಬೇಡ, ಇವನಿಗೆ ಇವಳ ಮೇಲೆ ಮನಸ್ಸಿದೆಯಾ, ಇವಳಿಗೆ ಅವನು ಒಪ್ಪಿಗೆ ಆಗಿದ್ದಾನೆ, ಇದು ಹಿರಿಯರು ಈ ಮಟ್ಟಕ್ಕೆ ಬದಲಾವಣೆ ಆಗಿದೆ. ಇದು ಒಳ್ಳೆಯ ಒಂದು ವ್ಯವಸ್ಥೆ. ಯಾಕೆಂತಂದರೆ ಇವಳಿಗೆ ಅವನ ಮೇಲೆ ಮನಸ್ಸಿಲ್ಲದೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಯಾವತ್ತೂ ಒಂದು ಮಾತು ಹೇಳ್ತೀನಿ, ಗಂಡ ಹೆಂಡತಿಯ ಮಧ್ಯೆ ಅನುಬಂಧ ಇರಬೇಕು, ಅನುರಾಗ ಇರಬೇಕು. ಅನುಕಂಪವೇ ಮುಖ್ಯ ಅಲ್ಲ. ಅನುಕಂಪದಲ್ಲೇ ಬದುಕ್ತಾ ಹೋದರೆ ಕಂಪನವೇ ಅದು ಯಾವತ್ತಿದ್ರು. ಯಾಕೆಂತಂದರೆ ಅನುರಾಗ, ಒಬ್ಬರ ಮಧ್ಯ ಸಮನ್ವಯತೆ ಇರಬೇಕು. ಏನೋ ಒಂದು ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದುವೆ ಆಗೋದಾಗಲಿ, ಅಥವಾ ಯಾವುದೋ ಒಂದು ಕಮಿಟ್ಮೆಂಟಿಗೆ ಮದುವೆ ಆಗೋದಾಗಲಿ, ಏನೋ ಒಂದು ಆಕಸ್ಮಿಕತೆಗೆ ಮದುವೆ ಆಗಿಬಿಟ್ಟು ಜೀವನ ಪರ್ಯಂತ ಫ್ರೆಂಡ್ಸ್ ಆಗಿರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಎಷ್ಟೋ ಜನ ನೋಡಲಿಕ್ಕೆ ಮಾತ್ರ ಗಂಡ ಹೆಂಡತಿ, ಒಳಗಡೆ ಏನೂ ಇಲ್ಲ, ಯಾವುದೇ ದಾಂಪತ್ಯಗಳು ಇರೋದಿಲ್ಲ. ಎಷ್ಟೋ ಜನ ನೋಡಲಿಕ್ಕೆ ಗಂಡ ಹೆಂಡತಿ ಥರ ಇದ್ದರೂ ಒಳಗಡೆ ದಾಂಪತ್ಯ ಇದ್ದರೂ ಸಮೇತ ಸಮನ್ವಯತೆ ಇರಲ್ಲ. ಇವನ ಮೇಲೆ ಅವಳಿಗೆ ಡೌಟು, ಅವಳ ಮೇಲೆ ಇವನಿಗೆ ಡೌಟು. ಹಿಂದೆ ಹಾಗಲ್ಲ. ಒಬ್ಬಳು ಸೊಸೆ ಆದಂಥವಳು ಆ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು. ತಂದೆ ತಾಯಿನ ಎಷ್ಟು ನೋಡ್ತಾಳೋ ಅಷ್ಟೇ ಪ್ರೀತಿನಲ್ಲಿ ಅತ್ತೆ ಮಾವನ ನೋಡಬೇಕು, ಬಂದವ್ರನ್ನ ನೋಡಬೇಕು. ಗಂಡ ಏನೇ ಹೇಳಿದ್ರು ಸಹ ಕ್ಷಮಿಸ್ಕೊಂಡು ಅದರೊಳಗೆ ಹೋಗಬೇಕಿತ್ತು. ಕ್ಷಮಾಗುಣ ಅಲ್ಲಿ ಹೆಣ್ಣಿಗೆ ಜಾಸ್ತಿ ಕೊಡ್ತಾಯಿದ್ರು. ಆದ್ದರಿಂದ ಗಂಡು ಸ್ವಲ್ಪ ಬಲ್ತಿದ್ರಿಂದ ದೌರ್ಜನ್ಯ ಜಾಸ್ತಿ ಆಯಿತು. ಹೆಣ್ಣಿಗೆ ಭಾಳ ಬೇಗ ಮೆಚುರಿಟಿ ಬರೋದು. ಆದರೆ ಮೈಂಡ್ ಮೆಚುರಿಟಿ ಇರಬೇಕಲ್ಲ, ಆ ಮೆಚುರಿಟಿ ಸ್ವಲ್ಪ 5 ವರ್ಷ ಜಾಸ್ತಿ ಇತ್ತು ಅಂದರೆ ನನ್ನಿಂದ ಹಿರಿಯ ಅವನು, ಸ್ವಲ್ಪ ತಿಳಿದವನು, ಸ್ವಲ್ಪ ತಗ್ಗಿ ಬಗ್ಗಿರಬೇಕು ಅನ್ನೋದು ಇವಳಿಗೆ ಬಂದಿರುತ್ತೆ. ಈಗೇನಿಲ್ಲ, ಈಕ್ವಲ್ ಆಗಿರುವಂಥದ್ದು ಹೆಚ್ಚು ಕಮ್ಮಿ ಕೆಲವು ಸರ್ತಿ ಹುಡುಗನೇ ಕಡಿಮೆ ಇರತಕ್ಕಂಥದ್ದು ಸಮೇತ ಆಗಿದೆ. ನನಗೇನು ಹೇಳೋದು ನೀನು ಅನ್ನೋದು ಯಾವಾಗ ಬರುತ್ತೋ ಒಂದು ಹೆಣ್ಣಿಗೆ, ಆ ಮನೆ ಬಹಳ ಬೇಗ ಹೋಗ್ಬಿಡುತ್ತೆ ಅಂತ ಅರ್ಥ.
ಅಲ್ಲ, ಇನ್ನೊಂದು ಸಮಸ್ಯೆ ಏನಂದರೆ, ಇವಾಗ ಪ್ರೇಮ ವಿವಾಹನೇ ಆಗಿರಬಹುದು ಅಥವಾ ಅರೇಂಜ್ ಮ್ಯಾರೇಜೇ ಆಗಿರಬಹುದು, ಡೈವರ್ಷನ್ಸ್ ಜಾಸ್ತಿ ಇದೆ ಇವತ್ತಿನ ದಿನದಲ್ಲಿ. ಅಂದರೆ ಆಕರ್ಷಣೆ ಬೇಗ ಕಳ್ಕೊಳ್ತಾರೆ. ಗಂಡ ಹೆಂಡತಿ ತಮ್ಮ ಮಧ್ಯೆ ಇರುವಂತಹ ಆಕರ್ಷಣೆಯನ್ನೇ ಕಳ್ಕೊಂಡು ಬೇರೆಯವರ ಕಡೆಗೆ ಆಕರ್ಷಿತರಾಗುವಂತಹ ಸಾಕಷ್ಟು ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ನೋಡ್ತಿದ್ದೀವಿ. ಇದಕ್ಕೆ ಏನು ಕಾರಣ? ಅಂದರೆ ಎಲ್ಲಿ ಎಡವಟ್ಟಾಗ್ತಾ ಇದೆ, ಎಲ್ಲಿ ತಪ್ತಾ ಇದ್ದಾರೆ ಹಾದಿನ? ನೋಡಿ, ಒಂದು ಸಮನ್ವಯತೆ ಅಂತ ಬರಬೇಕಾದ್ರೆ ಅಲ್ಲಿ ಅನುರಾಗ ಇರ್ಬೇಕಂತ ಹೇಳಿದೆಲ್ಲ, ಪ್ರೀತಿ ಬಹಳ ಮುಖ್ಯ. ಜಗಳ ಆಡಿಬಿಟ್ಟು ಪ್ರೀತಿನಲ್ಲಿ ಏನಾಗುತ್ತೆ, ಒಂದು ವೇಳೆ ಪ್ರೀತಿ ಇದ್ದು ಜಗಳ ಆಡಿದ್ರೆ ಸ್ವಲ್ಪ ಹೊತ್ತಿನ ಮೇಲೆ ಸರಿಯಾಗತ್ತೆ. ಆ ಜಗಳವೇ ಕಂಟಿನ್ಯೂಟಿ ಆಗ್ತಾ ಇದ್ದಾಗ ಹತ್ತಿರ ಇರಬೇಕು ಅಂತ ಅನ್ಸೋದಿಲ್ಲ, ಮುಖ ನೋಡಬೇಕು ಅಂತ ಅನ್ಸೋದಿಲ್ಲ, ಅವಳು ಮಾಡಿದ್ದನ್ನು ತಿನ್ನಬೇಕು ಅಂತ ಇವನಿಗೆ ಅನ್ಸೋದಿಲ್ಲ, ಇವನು ಕರೆದಲ್ಲ ಹೋಗ್ಬೇಕಂತ ಅವಳಿಗೆ ಅನ್ಸೋದಿಲ್ಲ. ಇದು ಹೋಗ್ತಾ 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 ಯಾರು ಫಸ್ಟ್ ಮಾತಾಡೋದು, ಮಾತು ಬಿಟ್ಬಿಡ್ತಾರೆ. ಯಾರು ಫಸ್ಟ್ ಮಾತಾಡೋದು ಅಹಂಕಾರಕ್ಕೆ ಹೋಯ್ತು. ಅದು ಏನಾಯಿತು, ಆ ಈಗೋ ಎಲ್ಲಿಗೋ ಹೋಗಿಬಿಟ್ಟು ಇನ್ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನು ತಗ್ಗಲೇಬೇಕು. ಹೆಂಡತಿ ಆದಂಥವಳು ತಾಳಿ ಕಟ್ಟೋದು ಇನ್ನೊಂದು ಏನು ಗೊತ್ತಾ, ತಾಳ್ಮೆಗೋಸ್ಕರವಾಗಿ. ಅವಳು ಕರ್ಣೇಶು ಮಂತ್ರಿ ಆಗಿರಬೇಕು. ಅಂದರೆ ಯಾವ ಸಂದರ್ಭದಲ್ಲಿ ಗಂಡ ತಪ್ಪು ಹಾದಿನಲ್ಲಿ ಹೋಗ್ತಿದ್ದಾನೆ ಅನ್ನುವಾಗ ಸರಿಯಾದಂತಹ ಒಂದು ತೀರ್ಮಾನವನ್ನು ತಗೊಳ್ಬೇಕು, ಸಲಹೆನ ಕೊಡಬೇಕು. ಭೋಜೇಶು ಮಾತಾ, ಊಟಕ್ಕೆ ಮತ್ತೊಂದು ಸಂದರ್ಭದಲ್ಲಿ ಗಂಡ ಹಸ್ತಿರ್ತಾನೆ ಬಂದಿರ್ತಾನೆ ಅನ್ನುವಾಗ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ ಅಂತಲ್ಲ, ಕೆಲಸ ಮಾಡಿರ್ಬೋದು, ಆದರೆ ಎಷ್ಟೇ ಆಗಲಿ ನನ್ನಿಂದ ಹಿರಿಯನು, ನನಗೆ ಆಧಾರವಾಗಿರುವವನು, ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡಿದರೂ ಸಹ ಅವನಿಗೆ ಏನಾದ್ರು ತಿನ್ನಿಸ್ಬೇಕು ಅನ್ನುವಂಥ ಪ್ರೀತಿ ಇರಬೇಕು. ಮಾತೇ ಆಗಿರ್ಬೇಕಂತ ತಿನ್ನುವಾಗ. ಶಯನೇಶು ರಂಭ, ಅಂದರೆ ಬೆಡ್ರೂಮಲ್ಲಿ ಮಾತ್ರ ರಂಬೆ ಥರದಲ್ಲಿ ಇರಬೇಕಾದಂಥವಳು, ಬೇರೆ ಎಲ್ಲ ಸಂದರ್ಭದಲ್ಲೂ ಸಹ ತಾನು ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಆ ಹೆಂಡತಿ ಅನ್ನುವಂಥ ಬೆಲೆ ಗೊತ್ತಾಗೋದು ಯಾವಾಗ ಗೊತ್ತಾ, ವಯಸ್ಸಾದಾಗ. ಕೆಲವೊಂದು ಸಂದರ್ಭದಲ್ಲಿ ಈ 60 ವರ್ಷ 70 ವರ್ಷ ಆಗ್ತಿರ್ಬೇಕಾದ್ರೆ ಗಂಡಸಿಗಿರುವಂಥದ್ದು ಏನೇ ಆದರೂ ಹೆಂಡತಿ ಬೇಕೇ ಬೇಕಾಗತ್ತೆ. ಒಂದು ಗಾದೆ ಹೇಳುವಂಥದ್ದಿದೆ, ಹಳೆ ಗೆರ್ಸಿಗೆ ಸಗಣಿಯೇ ಬಲ ಅಂತ. ಗೆರ್ಸಿ ಅಂತಂದರೆ ಮೊರ ಅಂತ ಹೇಳ್ತೀವಲ್ಲ, ಅಕ್ಕಿಗೆರೋದಕ್ಕೆ. ಹಳೆಯದಾಗಿರೋಂಥ ಮೊರಕ್ಕೆ ಸಗಣಿ ಹಚ್ಚಿದಾಗಲೇ ಅದನ್ನು ಗೇರ್ಲಿಕ್ಕಾಗೋದು. ಆ ಗೇರ್ಲಿಕ್ಕೆ ಅದು ಹೆಂಡತಿ ಎಷ್ಟೇ ಹಳತಾಗಿರಲಿ ಎಂಥವಳೇ ಆಗಿರಲಿ, ಆ ಮೊರಕ್ಕೆ ಸಗಣಿ ಹೇಗೆ ಬಲವೋ ಈ ಗಂಡಸಿಗೆ ಆ ಹೆಂಡತಿಯೇ ಬಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.